Hey guys, welcome back to LBW show. Guys, ನಿನ್ನೆ ತುಂಬಾ ವರ್ಷದಾಗ ಆಡಿದ ಇಂಡಿಯಾ ಅಂದ್ರೆ ಸಖತ್ ವರ್ಷದಾಗ ಆಡಿದ್ರು. ನಮಗೆ ಸ್ವಲ್ಪ ಇಷ್ಟ ಆಗದಿರೋ ಅಂತ ಮ್ಯಾಚ್ ನೆನ್ನೆನೆ. ಏನಕ್ಕೆ ಅಂತ ಅಂದ್ರೆ ಅದನ್ನ ಸೀರೀಸ್ ತರ ಅನ್ಕೋಬಿಟ್ಟಿದ್ದಾರೆ ಅನ್ಸುತ್ತೆ ನನಗೇನೋ. ವರ್ಲ್ಡ್ ಕಪ್ ನ ಸೀರೀಸ್ ತರ ಆಡ್ತಿದ್ದಾರೆ. ಪವನ್ ನನಗೆ ಎಷ್ಟು ಉರಿತಾ ಇದೆ ಅಂದ್ರೆ ಇವಾಗ್ಲೂ ನಿನ್ನೆ ಆಗಿರೋ ಮ್ಯಾಚ್ಗೆ ಅಭಿಷೇಕ್ ಶರ್ಮಾ ಹೊಡಿತಿಲ್ಲ ಆಯ್ತಾ. ಏನ್ ಮಾಡ್ಬೇಕು, ಸಿಂಗಲ್ಸ್ ಡಬಲ್ಸ್ ತಗೋಬೇಕು ಅಲ್ವಾ. ಫಸ್ಟ್ ಬಾಲ್ 6 ಹೊಡ್ಯಕ್ ಹೋಗ್ತಾರಲ್ಲ. ಇಶಾನ್ ಕಿಶನ್ ಸ್ಟ್ರೈಕ್ ತಗೋತಾರ ನೆನ್ನೆ, ನಾನ್ ಬ್ಯಾಟಿಂಗ್ ಮಾಡ್ತೀನಿ ಅಂತ. ಅಲ್ಲಿ ನೋಡಿದ್ರೆ 3 ಬಾಲ್ ಔಟ್ ಆಯ್ತಾರೆ. ನನಗೆ ಏನ್ ಮಾತಾಡೋಕೆ ಅರ್ಥ ಆಗ್ತಿಲ್ಲ. ಏನಕ್ಕೆ ಅಷ್ಟು ನನಗೆ ಕೋಪದಲ್ಲಿದ್ದೀನಿ ಇವತ್ತು. ಫಸ್ಟ್ ಬ್ಯಾಟಿಂಗ್ ಟಾಸ್ ಬಗ್ಗೆ ಹೇಳ್ಬೇಕಂದ್ರೆ ಸೌತ್ ಆಫ್ರಿಕಾ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಬ್ಯಾಟಿಂಗು ಯಾಕಂದ್ರೆ ನೆನ್ನೆ ಪಿಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡೋರಿಗೆ ಸ್ವಲ್ಪ ಚಾನ್ಸ್ ಚೆನ್ನಾಗಿತ್ತು. ಆಕ್ಚುಲಿ ಅದೇನ್ ಗೊತ್ತಾ, ನಾನು ಸ್ವಲ್ಪ ಎಲಾಬ್ರೇಟ್ ಮಾಡ್ತೀನಿ ಇದನ್ನ. ಬ್ಲಾಕ್ ಸಾಯಿಲ್ ಹಾಕಿದ್ರು ಮೇಲೆ, ಸೊ ಫಸ್ಟ್ ಇನ್ನಿಂಗ್ಸ್ ಆಡೋರಿಗೆ ಅಡ್ವಾಂಟೇಜ್ ಇತ್ತು. ಬಾಲ್ ಕರೆಕ್ಟ್ ಆಗಿ ಬ್ಯಾಟಿಂಗ್ ಬರುತ್ತೆ. ಆ ಬ್ಲಾಕ್ ಸಾಯಿಲ್ ಮೇಲ್ಗಡೆ ಅದೊಂದು ಲೇಯರ್ ಅಷ್ಟೇ. ಅದ್ ಲೇಯರ್ ಹೋಗ್ತಾ ಹೋಗ್ತಾ ಪ್ರಾಪರ್ ಪಿಚ್ ರೂಪ ತೋರಿಸ್ಬಿಡುತ್ತೆ. ಅದು ಸ್ಲೋ ಆಗುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ವಿಕೆಟ್. ಸೊ ಆ ತರ ಇದ್ದಿದ್ದು. ಅಂಡ್ ದೆನ್ ನಿನ್ನೆ ಅವ್ರು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು ಅಭಿಷೇಕ್ ಶರ್ಮಾಗೆ. ಹೌದು, ಬಟ್ ಆ ವೇಳೆಯಲ್ಲಿ ಸಿಕ್ಕಿದ್ದು ಇಶಾನ್ ಕಿಶನ್. ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕು. ಸೌತ್ ಆಫ್ರಿಕಾದು ಫಸ್ಟ್ 3 ಜನ ಬ್ಯಾಟ್ಸ್ಮನ್ ಏನು ಆಡಲ್ಲ. ಅದು ಬೂಮ್ರಾ ಮತ್ತೆ ಹರ್ಷದೀಪ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಫಸ್ಟ್ 2 ಓವರ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಮಾತ್ರ 3rd ಓವರ್ ಅಲ್ಲಿ ಶುರು ಆಗೋದು ಮ್ಯಾಚ್. ಗೈಸ್ ಮ್ಯಾಚ್ ನಮ್ ಕೈ ಸಿಗ್ಲಿಲ್ಲ ಅಲ್ಲಿಂದ. ಹೌದು, ಫಸ್ಟ್ 2 ಓವರ್ ಇಂದ ನೆಕ್ಸ್ಟ್ ಇನ್ನ 18 ಓವರ್ ನಮ್ ಕೈ ಸಿಗ್ಲಿಲ್ಲ ಮ್ಯಾಚ್. ಹಂಗಾಡಿದ್ದು ಇನ್ನೊಂದ್ ಹೇಳ್ಬೇಕಂದ್ರೆ ಪವನ್, ಅಲ್ಲಿ ಬೌಲಿಂಗ್ ಹೆಲ್ಪ್ ಮಾಡ್ತಿತ್ತು. ಓಕೆನಾ, ಅಷ್ಟು ಈಸಿ ಇರ್ಲಿಲ್ಲ ಬೌಲಿಂಗ್ ಬ್ಯಾಟಿಂಗ್ ಆಡಕ್ಕೂ. ಅಲ್ಲಿ ಆಡಿ ತೋರಿಸಿದ್ದು ಪವನ್, ಬ್ರೆವಿಸ್ ಮತ್ತೆ ಮಿಲ್ಲರ್ ಬಂದ್ರು ಕ್ರೀಸ್ಗೆ. ಬ್ರೆವಿಸ್ ಹೊಡೆಕ್ ಬರಲ್ವಾ, ಅದೇ ಮಿಲ್ಲರ್ ಹೊಡೆಕ್ ಬರಲ್ವಾ. ಅವ್ರಿಬ್ರು ಫಿನಿಶರ್ಸ್ ಅಂತ ಹೆಸರುವಾಸಿ ಆಗಿರೋದು. ಇಟ್ಸ್ ಆಲ್ ಅಬೌಟ್ ನೀವು ಆ ಸಿಚುಯೇಷನ್ ಹೇಗಿದೆಯೋ ನೀವು ಅಪ್ಡೇಟ್ ಆಗ್ಬೇಕು, ಆ ಸಿಚುಯೇಷನ್ಗೆ ಅಡಾಪ್ಟ್ ಆಗ್ಬೇಕು. ನೀವು ಅದ್ ಬಿಟ್ಟು ನಾನು ನ್ಯಾಚುರಲ್ ಗೇಮ್ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಫೇವರೇಟ್ಸ್ ಇದ್ದಿದ್ದು ಇಂಡಿಯಾ. ಹೌದು, ಬಟ್ ಯಾರಿಗ ಗೊತ್ತಾ ಸೂಪರ್ 8s ಅಲ್ಲಿ ಫಸ್ಟ್ ಮ್ಯಾಚ್ ಹೀಗಾಗುತ್ತೆ ಅಂತ. ಇಲ್ಲ ಪವನ್, ನನಗೆ ಹೆಂಗಾಗ್ತಿದೆ ಅಂತ ಅಂದ್ರೆ ಬ್ರೆವಿಸ್ ಮತ್ತೆ ಮಿಲ್ಲರ್ ಸಿಂಗಲ್ಸ್ 40 ತಗೊಂಡಿದ್ದಾರೆ. ಹೌದು, 40 ಸಿಂಗಲ್ಸ್ ತಗೊಂಡಿರೋದು ಗೈಸ್. 40 ಸಿಂಗಲ್ಸ್ ಅಂದ್ರೆ ಅದು T20ಲಿ ಅದೇನಂತಾರೆ, ಅದೊಂಥರ ಆಘಾತ ಅಂತ ಹೇಳ್ಬೋದು. ಏನಕ್ಕಂದ್ರೆ ಪ್ರತಿ ಬಾಲ್ನು 6 4 ಹೊಡೆಕ್ ಟ್ರೈ ಮಾಡ್ಬೇಕಾದ್ರೆ ಸಿಂಗಲ್ಸ್ ತಗೊಳ್ಳೋದು ತುಂಬಾ ಮುಖ್ಯ. ಅದನ್ನ ಮಾಡಿದ್ದು ನಿನ್ನೆ ಮಿಲ್ಲರ್ ಮತ್ತೆ ಬ್ರೆವಿಸ್. ಅದರಿಂದನೇ ಅವರು 187 ಹೊಡೆಕ್ ಇದಾಗಿದ್ದು. ಅವ್ರು ಹೊಡೆಕ್ ಹೋಗ್ಬಿಟ್ಟು ಔಟ್ ಆಗಿದ್ರೆ 100 ಹೋಗೋದು ಕಷ್ಟ ಇರ್ತಿತ್ತು ಅವ್ರಿಗೆ. ಆಯ್ತಾ, ಯಾಕಂದ್ರೆ ನೆಕ್ಸ್ಟ್ ಬರೋ ಆಲ್ರೌಂಡರ್ಸ್ ಇದ್ದಿದ್ದು. ಮೇನ್ ಬ್ಯಾಟ್ಸ್ಮನ್ ಇದೆ ಸ್ಟೆಪ್ಸ್ ಒಬ್ರೆ, ಅದ್ ಬಿಟ್ಟು ಎಲ್ಲ ಆಲ್ರೌಂಡರ್ಸ್ ಇದ್ದಿದ್ದು. ಅವರು ಸಿಂಗಲ್ಸ್ ತಗೊಂಡು ರನ್ ರೇಟ್ ಬಿಲ್ಡ್ ಆಗಿ ನೋಡ್ಕೊಂಡಿದ್ದಾರೆ. ಅದು ನೆಲದ ಮೇಲೆ ಹೊಡಿತಿದ್ದಾರೆ ಗೈಸ್, ನೆಲದ ಮೇಲೆ ಹೊಡಿತಿದ್ದಾರೆ ಬಾಲ್ ನ. ಏನ್ ಹೊಡಿಯಕ್ಕೆ ಎಷ್ಟೊತ್ತು ಅವ್ರಿಗೆ ಗೊತ್ತೇ ಬೇರೆ ಹೊಡಿಯಕ್ಕೆ ಅವ್ರಿಗೆನೆ. ನನಗೆ ಹುಷಾರಿಲ್ಲ ಆಕ್ಚುಲಿ, ಆದ್ರೂ ನಾನು ಮಾತಾಡ್ಬೇಕು ಅಂತಾನೆ ಬಂದಿದ್ದೀನಿ ಇವತ್ತು. ಆಕ್ಚುಲಿ ಮ್ಯಾಚ್ ಎಲ್ಲೋಯ್ತು ಅಂದ್ರೆ ಅಕ್ಷರ್ ಪಟೇಲ್ ನ ಕೂರ್ಸಿದೀರಾ ನೀವು. ಇದ್ರ ಬಗ್ಗೆ ನಾ ಹೇಳಲೇಬೇಕು. ರೋಹಿತ್ ಶರ್ಮಾ ಟೀಮ್ ಇರ್ಬೇಕಾದ್ರೆ 2024 T20 ವರ್ಲ್ಡ್ ಕಪ್ ಅಲ್ಲಿ ವೈಸ್ ಕ್ಯಾಪ್ಟನ್ ಯಾರಾಗಿದ್ರು? ಹಾರ್ದಿಕ್ ಪಾಂಡ್ಯ. ಹೌದು, ಆಯ್ತಾ. ನೆಕ್ಸ್ಟ್ ವರ್ಲ್ಡ್ ಕಪ್ ಗಂಭೀರ್ ಯಾವಾಗ ಕೋಚಿಂಗ್ ಬಂದ್ರು ತೆಗ್ದು ಹಾಕಿದ್ರು ಹಾರ್ದಿಕ್ ಪಾಂಡ್ಯನ. ಇಲ್ಲೂ ಇರ್ಲಿಲ್ಲ ಅವರು ಯಾವ್ದೇ ಟೀಮ್ ಅಲ್ಲೂ ವೈಸ್ ಕ್ಯಾಪ್ಟನ್ಸಿ ಆಗ್ಲಿ ಕ್ಯಾಪ್ಟನ್ಸಿ ಏನು ಸಿಗ್ಲಿಲ್ಲ ಅವ್ರಿಗೆ. ಆಯ್ತಾ, ನಾವು ನೋಡ್ಕೊಂಡ್ ಬಂದಿದ್ ಪ್ರಕಾರ ಕ್ಯಾಪ್ಟನ್ ಆಗೋದು ವೈಸ್ ಕ್ಯಾಪ್ಟನ್ ನೆಕ್ಸ್ಟ್ ಕ್ಯಾಪ್ಟನ್ ಆಗ್ಬೇಕು ಅಂತ ನೋಡ್ಕೊಂಡು. ಹೌದು, ಓಕೆ, ಗಂಭೀರ ಒಪ್ಕೊಳ್ಳೋಣ, ಅಕ್ಷರ ಒಳ್ಳೆ ಪ್ಲೇಯರ್. ಆಯ್ತಾ, ಅವ್ರನ್ನ ಏನ್ ಮಾಡಿದ್ರು ವೈಸ್ ಕ್ಯಾಪ್ಟನ್ ಮಾಡೋ ಕ್ಯಾಪ್ಟನ್ ನ ಸೂರ್ಯಕುಮಾರ್ ಯಾದವ್ ಮಾಡಿದ್ರು. ಆಯ್ತಾ, ವೈಸ್ ಕ್ಯಾಪ್ಟನ್ ಮಾಡಿದ್ರೆ ಏನ್ ಮಾಡ್ಬೇಕು, ಎಲ್ಲಾ ಮ್ಯಾಚಲ್ಲೂ ಅವ್ರಿಗೆ ಚಾನ್ಸ್ ಕೊಡ್ಲೇಬೇಕು. ಹೌದು, ನಿನ್ನೆ ಮ್ಯಾಚ್ ಕೂರ್ಸಿದ್ದಾರೆ. ಅಂಡ್ ಆಲ್ಸೋ ನಾವು ಒಂದ್ ರೀಲ್ಸ್ ಅಲ್ಲಿ ನೋಡಿದೀವಿ, ನೀನು ನೋಡಿದ್ಯಾ, ನಾನು ನೋಡಿದ್ದೀನಿ. ಗಂಭೀರ್ ಹೇಳ್ತಾರೆ ಏನಕ್ಕೆ ವಿರಾಟ್ ಕೊಹ್ಲಿ ಮೇಲೆ ಅಷ್ಟು ಉರಿದಲ್ಲಿದ್ದಾರೆ ಅಂತ. ನೆನ್ಪಿದ್ಯಾ? ಅದು ಗಂಭೀರ್ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಗಂಭೀರ್ನ ರೆಸ್ಟ್ ಮಾಡ್ಬಿಟ್ಟು ಆ ಜಾಗಕ್ಕೆ ವಿರಾಟ್ ಕೊಹ್ಲಿ ತಗೊಂಡ್ಬರ್ತಾರೆ. ಸೊ ಅವ್ರು ಹೇಳ್ತಾರೆ ವೈಸ್ ಕ್ಯಾಪ್ಟನ್ ಇರ್ಬೇಕಾದ್ರೆ ಅವ್ರನ್ನ ರೆಸ್ಟ್ ಮಾಡಿಸಬಾರ್ದು, ವೈಸ್ ಕ್ಯಾಪ್ಟನ್ ಗೇಮ್ ಅಲ್ಲಿ ಇರ್ಲೇಬೇಕು ಅಂತ. ನನಗೇನೋ ಇದು ರಿವೆಂಜ್ ತಗೊಳ್ಳೋ ತರ ಇದೆ ನನಗೆ. ಅವನ್ ಇನ್ನೊಂದ್ ಹೇಳ್ಬೇಕು ನಾನು ಬಿಡು. ಈಗ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಅವ್ರು ಇಬ್ಬರೇ ಚೆನ್ನಾಗಿ ಆಡಿದ್ದು. ನೆಕ್ಸ್ಟ್ ಬಂದು ಸ್ಟೆಪ್ಸ್ ಫಿನಿಶ್ ಮಾಡ್ಕೊಟ್ರು. ಅವ್ರು ಬಿಟ್ರೆ ಯಾರು ಅಷ್ಟು ಆಗ್ಲಿಲ್ಲ ಬ್ಯಾಟಿಂಗ್. ಬೌಲಿಂಗ್ ಅಂತ ಬಂದ್ರೆ ಮಾರ್ಕ್ರಮ್ ಅಲ್ಲ, ಸಾರಿ, ಇಂಡಿಯಾ ಬೌಲಿಂಗ್ ಅಂತ ಬಂದ್ರೆ ಬೂಮ್ರಾ ಮತ್ತೆ ಹರ್ಷದೀಪ್ ಒಳ್ಳೆ ಬೌಲಿಂಗ್ ಹಾಕೋದು. ಹರ್ಷದೀಪ್ ಸ್ವಲ್ಪ ಕಾಸ್ಟ್ ಲಾಸ್ಟ್ ಅಲ್ಲಿ. ಆಕ್ಚುಲಿ ಅವ್ರಿಬ್ರೆ ಚೆನ್ನಾಗಿ ಹಾಕಿದ್ರು. ಹೌದು, ಯಾರು ಹಾಕಿಲ್ಲ ಗೈಸ್. 15 ರನ್ 3 ವಿಕೆಟ್ 4 ಓವರ್ ಅಲ್ಲಿ. ಅದು ಎಲ್ರು ಕಾಸ್ಟ್ಲಿ ಆಗ್ಬೇಕಾದ್ರೆ ಅದು ಬೂಮ್ರಾ ಬೌಲಿಂಗ್. ಎಲ್ಲ ಹೇಳ್ತಿದ್ರು ಬೂಮ್ರಾ ಕೂರಿಸ್ಬೇಕು, ಅವ್ರು ಆಡ್ತಿಲ್ಲ ಯಾವ ಮ್ಯಾಚ್ನು ಅಂತ. ಅವರು ಆಡೋದೇ ಬಿಗ್ ಮ್ಯಾಚ್ ಅಲ್ಲಿ. ನೀವು ಅನ್ಕೋಬಹುದು ಬೂಮ್ರಾ ಆಡ್ತಿಲ್ಲ, ಅವ್ರು ಆಡ್ತಿಲ್ಲ, ಇವ್ರು ಆಡ್ತಿಲ್ಲ ಅಂತ. ಅವ್ರು ಆಡೋದು ಬಿಗ್ ಮ್ಯಾಚ್ ಅಲ್ಲಿ ಗೈಸ್. ಅಂಡ್ ಆಲ್ಸೋ ಪ್ರೀತಮ್, ನಾನು ಸ್ಟೇಟ್ಮೆಂಟ್ ಕೊಡಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಜನರೇಷನ್ ವರೆಗೂ ಇಂಥ ಪ್ಲೇಯರ್ಸ್ ಸಿಗಲ್ಲ, ಯಾರಿಗೂ ಸಿಗಲ್ಲ, ಯಾರಿಗೂ ಸಿಗಲ್ಲ. ಬೌಲರ್ಸ್ ಅಂತಾರೆ. ಓಕೆ, ನೀವು ಬೌಲರ್ ಬಗ್ಗೆ ಮಾತಾಡೋದು
ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಗ್ಗೆ ಬರ್ಬೇಕಂತ ಅಂದ್ರೆ ನಾವು ಹೇಳ್ತಿದ್ವಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರೆಲ್ಲ ಸೆಲ್ಫಿಶ್ ಪ್ಲೇಯರ್ಸ್, ಅವ್ರಿಗೋಸ್ಕರ ಆಡ್ಕೋತಾರೆ ಅಂತ. ನಿನ್ನೆ ಗೊತ್ತಾಯ್ತಾ ಯಾರ್ಯಾರಿಗೋಸ್ಕರ ಆಡ್ಕೋತಿದ್ರು ಅಂತ? ರೋಹಿತ್ ಶರ್ಮಾ ವರ್ಲ್ಡ್ ಕಪ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಏನೇ 6 ಹೊಡಿಬೇಕಾರೆ ಅಂತ ಹೇಳ್ತಿದ್ರು. ಮೈಲ್ ಸ್ಟೋನ್ ಜಾಸ್ತಿ ರನ್ ಹೊಡೆಯೋಕ್ಕೋಸ್ಕರ, ವರ್ಲ್ಡ್ ಕಪ್ ಜಾಸ್ತಿ ರನ್ ಹೊಡೆಯೋಕ್ಕೋಸ್ಕರ ಹಂಗ ಆಡ್ತಿದ್ದಾರೆ. ಆಮೇಲೆ ವಿರಾಟ್ ಕೊಹ್ಲಿ ಯಾವಾಗ ಕುಡ್ಕೊ ಆಡ್ತಿದ್ರು ಅವಾಗ ಏನಂತ ಹೇಳ್ತಿದ್ರು, ಮೈಲ್ ಸ್ಟೋನ್ಗೆ 100 ಹೊಡೆಯಕ್ಕೆ 100 ಸೆಂಚುರಿ ಹೊಡಿಬೇಕು ಅಂತ ಹಿಂಗ್ ನಿಧಾನ ಆಡ್ತಿದಾರೆ ಅಂತ ಹೇಳ್ತಿದ್ರು. ಅವ್ರಿಬ್ರು ಹಂಗ ಆಡಿಲ್ಲ ಅಂದಿದ್ರೆ ಆ T20 ವರ್ಲ್ಡ್ ಕಪ್ ಗೆಲ್ತಾನೆ ಇರ್ಲಿಲ್ಲ. ಹೌದು, ಲೀಗ್ ಮ್ಯಾಚ್ ಎಲ್ಲ ಆಡಿದ್ ರೋಹಿತ್ ಶರ್ಮಾ, ಫೈನಲ್ಸ್ ಆಡಿದ್ ವಿರಾಟ್ ಕೊಹ್ಲಿ. ಅವ್ರಿಬ್ರು ನಿಂತಿಲ್ಲ ಅಂದ್ರೆ ಅವತ್ತು ಸೋಲ್ತಿದ್ರು. ಹೌದು. ತಿಲಕ್ ವರ್ಮಾ ಬಗ್ಗೆ ಹೇಳ್ತಾರೆ, ಅವನ್ ಆಡಿದಾರೆ ಇಲ್ಲ ಅಂತ ಹೇಳ್ತಿಲ್ಲ, ಎಲ್ಲ ಆಡ್ಬೇಕು ನೋಡು. ಈ ನನಗೆ ಅನಿಸ್ತಂಗೆ ಇಂಡಿಯಾ ಟೀಮ್ ಏನು ಪ್ರಿಪೇರ್ ಆಗ್ತಿದಾರೆ ಅಂದ್ರೆ ಸೀರೀಸ್ ಗಳಿಗೆ. ಅವ್ರ ಪ್ರಕಾರ ಸೀರೀಸ್ ವರ್ಲ್ಡ್ ಕಪ್ ತರ. ಅವನ್ ನಿಂಗೆ ಒಂದೇ ಕ್ವಶನ್ ಕೇಳ್ತೀನಿ, ನಿಂಗೆ ಸೀರೀಸ್ ಒಂದು ಸೋಲ್ನಂಗೆ ಎಲ್ಲಾ ಸೀರೀಸ್ ಗೆದ್ಕೊ ಬರ್ಬೇಕಾ, ವರ್ಲ್ಡ್ ಕಪ್ ಗೆಲ್ಬೇಕಾ? ಆಬ್ವಿಯಸ್ಲಿ ಬಿಗ್ ಲೀಗ್, ಬಿಗ್ ಮ್ಯಾಚ್, ವರ್ಲ್ಡ್ ಕಪ್ ಎಲ್ಲ ಈ ಸೀರೀಸ್ ಆಡೋದಕ್ಕೆ ವರ್ಲ್ಡ್ ಕಪ್ ಆಡ್ಬೇಕು ಅಂತ ಅಲ್ವಾ? ಸೊ ಇವ್ರು ಹೆಂಗ್ ಆಡ್ತಿದಾರೆ ಅಂದ್ರೆ ಸೀರೀಸ್ ಎಲ್ಲ ಏನಂತ ಆನ್ಸರ್ ಮಾಡ್ತಾರೆ, ನಾವು 30-0 ಇಂದ ಇದನ್ನ ಮೇಂಟೈನ್ ಮಾಡಿದೀವಿ, ಒಂದು ಸೋಲ್ದಲ್ಲೇ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಏನಕ್ಕೆ ಯೂಸ್ ಅದು? ಎಲ್ಲಿಗ್ ಬೇಕಾದ್ರು ಇವಾಗ ವರ್ಲ್ಡ್ ಕಪ್ ನಮಗೆ ಬೇಕಾಗಿರೋದು, ಅಲ್ಲೇ ಆಡಿಲ್ಲ ಏನಕ್ಕೆ ಆಡ್ಬೇಕು ಸೀರೀಸ್? ಬರೋ 2 ಮ್ಯಾಚ್ ಡೋಡೆ. ಹೌದು, ಸಖತ್ ಪ್ರೆಷರ್ ಇರುತ್ತೆ ಇಂಡಿಯಾ ಮೇಲೆ. ಪರ್ಫಾರ್ಮ್ ಮಾಡೋದು ಅಷ್ಟು ಈಸಿ ಅಲ್ಲ, ಪ್ರೆಷರ್ ಅಲ್ಲಿ ಇರ್ಬೇಕಾದ್ರೆ. ಪವನ್ ಗಂಭೀರ ಹೇಳ್ತಾರೆ, ನಮ್ ಟೀಮ್ ಬರೋದೆಲ್ಲ ಹೆಂಗೆ ಅಂದ್ರೆ ಎಲ್ಲ ಹೊಡೆಯೋ ಬ್ಯಾಟ್ಸ್ಮನ್ಗಳು ಅದು ಇದು ಅಂತ. ನಿಂತ್ಕೊ ಆಡ ಯಾರಿದ್ದಾರೆ ಅಲ್ಲಿ? ಹೌದು, ತಿಲಕ್ ವರ್ಮಾ ನಿಂತ್ಕೊ ಆಡ್ತಾರೆ ಅಂತ ಹೇಳ್ತಾರೆ. ನಿಂತ್ಕೊ ಎಲ್ಲ ಆಡಿದ್ರು? ಓಕೆ, ಒಂದ್ ಮ್ಯಾಚ್ ಆಡಿಲ್ಲ ಅಂತ ಹೇಳ್ಬೋದು. ಈ ವರ್ಲ್ಡ್ ಕಪ್ ಯಾವ ಮ್ಯಾಚ್ ಆಡಿಲ್ಲ. ಅಭಿಷೇಕ್ ಶರ್ಮಾ 3 ಮ್ಯಾಚ್ ಡಕ್ಔಟ್, ನಿನ್ನೆ 15 ರನ್. ಆಯ್ತಾ, ನಿನ್ನೆ ಅವ್ರು ಇಂತಿರ್ತಾನೆ 3 ವಿಕೆಟ್ ಬಿದ್ದಿರ್ತಾನೆ. ಅವ್ರು ಇಂತಾಗ್ಲೇ ಸೀರೀಸ್ ಅಲ್ಲಿ ಏನ್ ಮಾಡ್ಬೇಕು, ಅವರು ಸಿಂಗಲ್ಸ್ ಆಡ್ಕೊಂಡು ಡಬಲ್ಸ್ ಆಡ್ಕೊಂಡು ನೆಲದ ಮೇಲೆ 4 ಹೊಡ್ಕೊಂಡು ರನ್ಸ್ ಮಾಡ್ಬೋದಿತ್ತು. ಅಂಡ್ ಆಲ್ಸೋ ಮೊಹಮ್ಮದ್ ಅಮೀರ್ ಗೊತ್ತು ತಾನೆ, ಪಾಕಿಸ್ತಾನ್ ಬೌಲರ್. ಹೌದು, ಅವರು ಪ್ರಾಪರ್ ಆಗಿ ಹೇಳಿದ್ರು. ಬಟ್ ಈ ಇಂಡಿಯನ್ ಫ್ಯಾನ್ಸ್ ಇರ್ತಾರಲ್ಲ ಮುಟ್ಟಾಳುಗಳು, ಅವ್ರ ಏನ್ ಹೇಳಿದ್ರು, ಅವ್ರು ಹೇಳ್ತಾರೆ ಪಾಕಿಸ್ತಾನ್ ಅವರು ಸಪೋರ್ಟ್ ಮಾಡಲ್ಲ ಇಂಡಿಯಾಗೆ, ಎನಿಮಿ ತರ ಹಂಗೆ ಹಿಂಗೆ ಅಂತಾರೆ. ಬಟ್ ಇವ್ರು ಮೊಹಮ್ಮದ್ ಅಮೀರ್ ಏನ್ ಹೇಳಿದ್ರು ಅಂದ್ರೆ, ಅಭಿಷೇಕ್ ಶರ್ಮಾ ಪ್ರಾಪರ್ ಕ್ರಿಕೆಟರ್ ಅಲ್ಲ, ಬರೀ ಸ್ಲಾಗರ್. ಅವರು ಕಣ್ಣು ಮುಚ್ಕೊಂಡ್ ಬೀಸ್ತಾರೆ. ಹೌದು, ನಿಜ, ನಿನ್ನೆ ಅದೇ ಆಗಿದ್ದು. ನಿನ್ನೆ ಅಂತಲ್ಲ, ಈ ವರ್ಲ್ಡ್ ಕಪ್ ಅಲ್ಲಿ ಆಗ್ತಿರೋದೆ. ಈಗ ಸೀರೀಸ್ ಅಲ್ಲಿ ಸೌರ ನೋಡಿ, 3 ಮ್ಯಾಚ್ ಸೌರ ನೋಡಿ, ಮ್ಯಾಟ್ರೇ ಆಗಲ್ಲ ಅದು. ಹೌದು, ಆಯ್ತಾ, ವರ್ಲ್ಡ್ ಕಪ್ ಆಡ್ಬೇಕು ಪವನ್. ವರ್ಲ್ಡ್ ಕಪ್ ಆಡಿ ಏನಕ್ಕೆ ಆಡ್ಬೇಕು ಹೇಳು, ಏನಕ್ಕೆ ಹಾಕೋಬೇಕಂತವ್ರನ್ನ ಇನ್ನೊಂದು ಹೇಳ್ಬೇಕು ಪವನ್. ಇವಾಗ ನಿಮ್ ಮನೆ ಅಂತ ತಗೋ, ನಿಮ್ ಮನೆಯಲ್ಲಿ ದೊಡ್ಡವ್ರು ಇರ್ಬೇಕಾ ಇರಬಾರ್ದ, ಎಕ್ಸ್ಪೀರಿಯನ್ಸ್ ಇರ್ಬೇಕಾ ಇರಬಾರ್ದ? ನಮ್ ಟೀಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ವೇ ಇಲ್ಲ. ಸೂರ್ಯಕುಮಾರ್ ಯಾರಾದ್ರು ಬಿಟ್ರೆ, ಬುಮ್ರಾ ಬಿಡು ಬೌಲಿಂಗ್ ಅವ್ರು ಲೀಡ್ ಮಾಡ್ತಿದಾರೆ, ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಸೂರ್ಯಕುಮಾರ್ ಯಾರಾದ್ರು ಬಿಟ್ರೆ ಶ್ರೇಯಸ್ ಎಲ್ಲೋದ್ರು, ಹೌದು, KL ರಾಹುಲ್ ಎಲ್ಲೋದ್ರು? ಅವ್ರಿಬ್ರು ಇದ್ರೆ ಹಿಂಗ್ ಆಗ್ತಿತ್ತ ನೆನ್ನೆ ಮ್ಯಾಚ್? ಹೌದು. ನನಗೆ ಗೊತ್ತಾಗ್ತಿಲ್ಲ ಪ್ರೀತಮ್, ಏನಕ್ಕೆ ಅಕ್ಷರ್ ಪಟೇಲ್ ನ ಕೂರ್ಸಿದ್ರು? ನೀನ್ ನೆನ್ಪಿರ್ಬೇಕು, ಒಂದ್ಸತಿ ಫೈನಲ್ ಅಲ್ಲಿ ಅಕ್ಷರ್ ಪಟೇಲ್ ವಿರಾಟ್ ಕೊಹ್ಲಿ ಸೇರ್ಕೊಂಡೆ ಪಾರ್ಟ್ನರ್ಶಿಪ್. ಹೌದು ಹೌದು, ಅವ್ರ ಇಲ್ದೆ ವಾಷಿಂಗ್ಟನ್ ಸುಂದರ್ ಏನಕ್ಕೆ? ಅವ್ರ ಏನ್ ಬೌಲಿಂಗು ಮಾಡ್ತಿಲ್ಲ, ಕೊಟ್ಟಿರೋದು 2 ಓವರ್, ಅದು ಬ್ಯಾಟಿಂಗ್ ಆಡ್ತಿಲ್ಲ. ನನಗೆ ಅನ್ನಿಸ್ತಂಗೆ ಅವರೆಲ್ಲ ಹಿಂಗೆ ಅಂದ್ರೆ ಪವನ್, ಇವಾಗ ಒಂದ್ ಏನಾಗಿದೆ ಅಂದ್ರೆ ಗಂಭೀರ್ ಸುತ್ತ ಒಂದು ಬೌಂಡ್ರಿ ಆಗಿದೆ. ಹೌದು, ಆಯ್ತಾ, ಗಂಭೀರ್ ಮತ್ತೆ ಯಾರು ಚೆನ್ನಾಗಿ ಕೇಳ್ತಾರೋ ಅವ್ರನ್ನ ಅವ್ರ ಟೀಮ್ ಅಲ್ಲಿ ಇದ್ದೇ ಇರ್ತಾರೆ. ಯಾರು ಅದು ಅಪೋಸ್ ಮಾಡ್ತಾರೋ ನೋಡಿ, ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ, ವಿರಾಟ್ ಕೊಹ್ಲಿ ಅಂದ್ರೆ ಈ ಗಂಭೀರ್ಗೆ ಆಗಲ್ಲ ಅಂತ ರೂಮರ್ಸ್. ಹೌದು, ಓಕೆನಾ? ಅವಾಗ್ಲಿಂದಾನೆ, ಆಯ್ತು, ಅವಾಗಿಂದಾನೆ ಇದೆ ಅದು. IPL ಇಂದ ಅಲ್ಲ, 2011 ಇದೆ ಅದು ಅಲ್ವಾ? ಏನಂತ ಹೇಳ್ತಾರೆ, ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ 2027 ವರ್ಲ್ಡ್ ಕಪ್ ಅಲ್ಲಿ ಪಕ್ಕ ಇಲ್ಲ ಸ್ಲಾಟ್ ಅಂತ ಹೇಳ್ತಾರೆ. ಅವ್ರು ಮಾಡೋ ರೆಕಾರ್ಡ್ ಮಾಡಕ್ ಆಗಿದ್ಯಾ ಎಲ್ರಿಗಾದ್ರೂ? ಹೊಡೆಯಕ್ ಆಗಿದ್ಯಾ? ಹೈಯೆಸ್ಟ್ ರನ್ ಸ್ಕೋರರ್ T20 ವರ್ಲ್ಡ್ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ, ODI ವರ್ಲ್ಡ್ ಕಪ್ ವಿರಾಟ್ ಕೊಹ್ಲಿ. ಆಯ್ತಾ, ಹೈಯೆಸ್ಟ್ ಸೆಂಚುರಿ ಒಳ್ಳೆ ಸ್ಟ್ರೈಕ್ ಇಟ್ಕೊಂಡ್ರೆ ರೋಹಿತ್ ಶರ್ಮಾ. ಆಯ್ತಾ, ಅವರಿಗೆ ಮ್ಯಾಚ್ ಬಿಲ್ಡ್ ಮಾಡಕ್ಕೂ ಗೊತ್ತು, ಅದನ್ನ ಹೆಂಗೆ ಅಂತಾರೆ ಅದನ್ನ, ಈಗ 6 ಹೊಡೆಯಕ್ಕೂ ಗೊತ್ತು ಅವರಿಗೆ, ರನ್ಸ್ ಹೊಡಕ್ಕೂ ಗೊತ್ತು ಅವರಿಗೆ. ಅಂತ ಪ್ಲೇಯರ್ಸ್ ನೀನು ಸಿಗದೇ ಇಲ್ಲ, ಸಿಗದೇ ಇಲ್ಲ ಪವನ್. 2027 ವರ್ಲ್ಡ್ ಕಪ್ ಗೆ ಏನಾದ್ರು ಇವ್ರು ಇಬ್ರು ಇಲ್ಲ ಅಂದ್ರೆ, ಗೈಸ್ ನಾನೇ ಹೇಳ್ತೀನಿ, ನಾನ್ ಮ್ಯಾಚೇ ನೋಡಲ್ಲ ಒಂದು ಇಲ್ಲ ಅಂತಂದ್ರೆ. ಏನಕ್ಕೆ ಅಂದ್ರೆ ಈ ತರ ಮ್ಯಾಚ್ ಏನಕ್ಕೆ ನೋಡ್ಬೇಕು? ಸೀರೀಸ್ ಆಡಕ್ ಬಂದಿದ್ದೇವೆ, ಅಲ್ಲಿ ಸೀರೀಸ್ ಗೆದ್ಕೊಳ್ಬಿಟ್ಟು ನಾ ಏನೋ ದೊಡ್ಡ ಸಾಧನೆ ಮಾಡಿದೀನಿ, ನಮ್ ಟೀಮ್ ಬಗ್ಗೆ ಜಡ್ಜ್ ಮಾಡಬೇಡಿ ಅಂತ ಹೇಳ್ತಾರೆ. ಸೀರೀಸ್ ಯಾರಿಗೆ ಬೇಕು ಇಲ್ಲಿ? ನೆಟ್ ರನ್ ರೇಟ್ ನೋಡಿದ್ದೀರಾ ಎಷ್ಟು ಒದೆ ಬಿದ್ದಿದೆ ಅಂತ? -3.8 ಅಲ್ಲಿ ಇದೆ ಪವನ್. ಏನಾದ್ರು ವೆಸ್ಟ್ ಇಂಡೀಸ್ ಏನಾದ್ರು ಒಂದು ಮ್ಯಾಚ್ ಸೋಲ್ದಲೆ ಇಲ್ಲ 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ಕೊಂಡ್ರು ಅಂದ್ರೆ, ಸೌತ್ ಆಫ್ರಿಕಾ ಇನ್ನೊಂದು ಮ್ಯಾಚ್ ಗೆದ್ರು ಕ್ವಾಲಿಫೈ. ಇಂಡಿಯಾ ಮನೆಗೆ. ಇಂಡಿಯಾ ಅಂದ್ರೆ ಇಂಡಿಯಾ ಯಾವಾಗ ಅಂದ್ರೆ ಇವಾಗ 2 ಮ್ಯಾಚ್ ಗೆಲ್ಬೇಕು, ಅದು ಒಳ್ಳೆ ನೆಟ್ ರನ್ ರೇಟ್ ಗೆಲ್ಬೇಕು. ಅದು ಆಗಿಲ್ಲ ಅಂತ ಅಂದ್ರೆ ಇಂಡಿಯಾ ಮನೆಗೆ. ಆಯ್ತಾ, ಇದೊಂದು ಆಡ್ತಿರೋದು ಈ ವರ್ಲ್ಡ್ ಕಪ್ ಆಡ್ತಿರೋದಲ್ಲಿ ಇಂಡಿಯಾದಲ್ಲಿ. ಗೈಸ್, ಹುಟ್ಟಾಗಿಂದ ಚಿಕ್ಕ ಮಕ್ಕಳು ಚಡ್ಡಿ ಹಾಕಕ್ ಬಡ್ದಾಗಿಂದ ಇಂಡಿಯಾ ಬೆಳೆದಿರೋರು, ಗ್ರೌಂಡ್ ಬೆಳೆದಿರೋರು ಇಂಡಿಯಾ ಪ್ಲೇಯರ್ಸ್. ಆಯ್ತಾ, ಅವರು ಸೌತ್ ಆಫ್ರಿಕಾ ಮೇಲೆ ಸೋಲ್ತಾರೆ,
ಆಯ್ತಾ. US ಮೇಲೆ ತಡ್ಕ ಆಡ್ತಾರೆ, ನಮಿಬಿಯಾ ಮೇಲೆ ಲಾಸ್ಟ್ ಓವರ್ ಬಂದು ಗೆಲ್ತಾರೆ. ಪಾಕಿಸ್ತಾನ ಮೇಲೆ ಪರವಾಗಿಲ್ಲ, ಏನೋ ಸ್ವಲ್ಪ ನನಗೆ ಅನ್ಸುತ್ತೆ ಪವನ್, ಇಂಡಿಯಾ ಪ್ರಿಪೇರ್ ಆಗೋದು ಪಾಕಿಸ್ತಾನ ಮೇಲೆ ಮಾತ್ರ ವರ್ಲ್ಡ್ ಕಪ್ ಅಂದ್ರೆ. ಯಾಕಂದ್ರೆ ಸೀರೀಸ್ ಸಿಗಲ್ಲ ಆಡಕ್ಕೆ. ವರ್ಲ್ಡ್ ಕಪ್ ಪಾಕಿಸ್ತಾನ ಗೆದ್ರೆ ವರ್ಲ್ಡ್ ಕಪ್ ಗೆದ್ದಂಗೆ ಅವ್ರಿಗೆ. ವರ್ಲ್ಡ್ ಕಪ್ ಬೇಡ ಅವ್ರಿಗೆ, ವರ್ಲ್ಡ್ ಕಪ್ ಗೆದ್ದೋದು ಹೆಂಗೆ ಅಂದ್ರೆ ಪಾಕಿಸ್ತಾನ ಗೆದ್ರೆ ವರ್ಲ್ಡ್ ಕಪ್ ಗೆದ್ದಂಗೆ ಅವ್ರಿಗೆ. ನನಗೆ ನಿಜ ಪವನ್ ಹೆವಿ ಡಿಸಪಾಯಿಂಟ್ ಆಗಿದೆ ಮಾತ್ರ ಇಂಡಿಯಾ ಟೀಮ್ ಮೇಲೆ. ಹೇಳ್ಬೋದು ಅವ್ರು ಗೆಲ್ಬೇಕಾದ್ರೆ ನೀವು ಎಂಕರೇಜ್ ಮಾಡ್ತಿದ್ರಿ, ಸೋತಾಗ ಇದ ಮಾಡ್ತೀರಾ ಅಂತ. ಗೆದ್ದಿರೋದೆಲ್ಲ ಸೀರೀಸ್ಗಳು, ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರ್ಬೋದು ಪವನ್, ಆಯ್ತಾ, ಇಲ್ಲ ಅಂತ ಹೇಳ್ತಿಲ್ಲ. ಅವಾಗ ಸಪೋರ್ಟ್ ಮಾಡಿದೆ ಅಂತ ಹೇಳ್ಬೋದು. ಅವಾಗ್ಲೂ ತಿಲಕ್ ವರ್ಮಾ ಆಡಿ ಗೆಲ್ಸಿದ್ದು ಫೈನಲ್ಸ್. ಹೌದು, ಬರೀ ಯಾರು ಆಡಿಲ್ಲ, ಅದು ಹೋಗ್ತಿತ್ತು ಮ್ಯಾಚ್ ಕೈಯಿಂದ. ಆ ಮ್ಯಾಚ್ ನ ತಿಲಕ್ ವರ್ಮಾ ಆಡಿ ಗೆಲ್ಸಿದ್ದು, ಆಯ್ತಾ. ನಿನ್ನೆ ತಿಲಕ್ ವರ್ಮಾ ಆಡಿಲ್ಲ ಅಂತ ಬೈತಿದ್ದಾರೆ ಅಂತ ಹೇಳ್ಕೋಬಹುದು. ತಿಲಕ್ ವರ್ಮಾ 3 ಮ್ಯಾಚ್ ಆಡಿಲ್ಲ. ಹೌದು. ಸಂಜು ಸ್ಯಾಮ್ಸನ್ ಪಾಪ 2 ಮ್ಯಾಚ್ ಆಡ್ದಿರೋದಕ್ಕೆ ಕೂರ್ಸ್ಬಿಟ್ಟಿದ್ದಾರೆ ಅವ್ರನ್ನ. ಹೇಳ್ಬೋದು ಈಗ ಸಂಜು ಸ್ಯಾಮ್ಸನ್ ಅವ್ರ ಫ್ಯಾನ್ಸ್ ಜಾಸ್ತಿ ಇದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ. ಅವರಿಗೆ ಇಂಟೆಂಟ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. 1 ಮ್ಯಾಚ್ ಅಲ್ಲಿ ಕೊಡ್ಬೋದಿತ್ತಲ್ವಾ, ಬೇಡ USA ಮೇಲೆ ಕೊಡ್ಬೋದಿತ್ತಲ್ವಾ, ನಮಿಬಿಯಾ ಕೊಡ್ಬೋದಿತ್ತಲ್ವಾ ಅವ್ರಿಗೆ ಮ್ಯಾಚ್ಗಳನ್ನ ನೋಡ್ಬೋದಿತ್ತು. ಯಾರಿಗೂ ಗೊತ್ತು, ಅವ್ರಿಗೆ ಸೆಂಚುರಿ ಹೊಡಿಬೋದಿತ್ತು ಅದ್ರಲ್ಲಿ. ಇನ್ನೊಂದು ಹೇಳ್ಬೇಕು ಅವನು, ಇದು ತುಂಬಾ ಇಂಪಾರ್ಟೆಂಟ್. ನಾನು ಒಬ್ಬನೇ ಮಾತಾಡ್ತೀನಿ ಅನ್ಕೋಬೇಡ. ಇಲ್ಲ ಹೇಳು. ಫಸ್ಟ್ ಇಬ್ರು ಲೆಫ್ಟ್ ಹ್ಯಾಂಡರ್ ತಾನೆ ಹೋಗಿದ್ದು, ಆಯ್ತಾ. ಎಷ್ಟು ಲೆಫ್ಟ್ ಹ್ಯಾಂಡರ್ ಆಡ್ತಿದ್ದಾರೆ ಅಂದ್ರೆ ಮಾರ್ಟನ್ ಬೌಲಿಂಗ್ ಬಂದ್ರು, ಆಯ್ತಾ. ಬಾಲ್ ಟರ್ನ್ ಆಗ್ತಿತ್ತು, ಏನಾಗುತ್ತೆ ಹೊಡೆಕ ಔಟ್ ಆದ್ರು. ಹೊಡೆಕ ಔಟ್ ಅನ್ನೋಕ್ಕಿಂತ ಬಾಲ್ ಎಡ್ಜ್ ಆಗಿತ್ತು, ಅದಕ್ಕೇನೆ ಅದ್ ಮೇಲಕ್ಕೆ ಹೋಗಿತ್ತು ಬಾಲ್ಗಳು. ನಂಬರ್ 3 ಯಾರನ್ನ ಕಳಿಸಿ, ಲೆಫ್ಟ್ ಹ್ಯಾಂಡರ್ ಕಳಿಸಿ, ರೈಟ್ ಹ್ಯಾಂಡರ್. ಲೆಫ್ಟ್ ಹ್ಯಾಂಡರ್ ಯಾಕೆ ಕಳಿಸ್ತೆ? ಕಾಮನ್ ಸೆನ್ಸ್ ಅಲ್ವಾ ಅದು. ಇನ್ನೊಂದ್ ಹೇಳ ಪ್ರೀತಮ್, ಈ ಟೀಮ್ ಅಲ್ಲಿ ಸ್ಟೆಬಿಲಿಟಿ ಅನ್ನೋದು ಇಲ್ವೇ ಇಲ್ಲ. ಇವ್ರೇನೇ ಹೇಳ್ತಾರೆ ಫ್ಲೆಕ್ಸಿಬಲ್ ಆಗಿರ್ಬೇಕು ಅಂತ. ಏನಕ್ಕೆ ಈ ಥಿಂಕಿಂಗ್, ಏನಕ್ಕೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಇರ್ಬೇಕಾಗಿ ಬಂದಿಲ್ಲ ರಾಹುಲ್ ದ್ರಾವಿಡ್ಗೆ? ಯಾಕಂದ್ರೆ ಗೊತ್ತು, ಬೇಸಿಕ್ಸ್ ಕರೆಕ್ಟ್ ಆಗಿದ್ರೆ ಮಾತ್ರನೇ ಟೀಮು ಕಪ್ ಗೆಲ್ಲಕ್ ಆಗೋದು. ಈ ಬೇಸಿಕ್ಸ್ ಫ್ಲೆಕ್ಸಿಬಿಲಿಟಿ ಬೇಕು, ಹಂಗೆ ಹಿಂಗೆ ಅಂದ್ಬಿಟ್ಟು ಆಡ್ಸಿದ್ರೆ ಆಗಲ್ಲ. ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋಡು, ನೀನು ಪ್ರಾಕ್ಟೀಸ್ ಮ್ಯಾಚ್ ಏನ್ ಮಾಡ್ತೀಯಾ, ನಂಬರ್ 3 ಆಡ್ಬೇಕಂತ ಫಿಕ್ಸ್ ಆಗಿರ್ತೀಯ. ನಂಬರ್ 3 ಏನ್ ಗೇಮ್ ಪ್ಲಾನ್ ಮಾಡ್ಬೇಕು ಮಾಡ್ಕೋತೀಯ, ಹೌದು ಅಲ್ವಾ. ಹೌದು. ನೀನು ನಂಬರ್ 3 ಆಡೋರ್ನ ಕರ್ಕೊಂಡ್ಬಿಟ್ಟು ನಂಬರ್ 6 ಆಡ್ಸಿದ್ರೆ ನೀವು ಹೊಡಿಬೇಕು, ಪ್ರತಿಭೆ ಹೊಡಿಬೇಕು, ನಿಂಗೆ ಆಗುತ್ತೆ ಹೊಡಿಯಕ್ಕೆ. ಅವಾಗ ನಿನ್ ಮೈಂಡ್ ಪ್ರಿಪೇರ್ ಆಗಿರಲ್ಲ ಅದಕ್ಕೆ. ಹೌದು. ಇನ್ನು ನಂಬರ್ 6 ಆಡೋದ್ ಮುಂದೆ ಓಪನಿಂಗ್ ಮಾಡ್ಸಿದ್ರೆ ಹೆಂಗ್ ಹೊಡಿತಾರ ಅವನು? ಸರಿ, ಅವ್ನು ಅಂತ ಇದೀನಿ. ಅವರು ಅಲ್ಲ ಗೈಸ್, ನಮಗೆ ಕೋಪ ಬಂದ್ಬಿಟ್ಟಿದೆ, ಅದಕ್ಕೆ ಇವಾಗ ಏನ್ ಮಾತಾಡ್ತೀನಿ ಗೊತ್ತಾಗ್ತಿಲ್ಲ ನಮ್ಗೆನೆ. ಆತರ ಮಾಡ್ಕೊಂಡು ಹೆಂಗಾಗುತ್ತೆ ಪವನ್? ಅಂಡ್ ಆಲ್ಸೋ ಇನ್ನೊಂದು ಪ್ರೀತಮ್, ನನ್ ಪ್ರಕಾರ ವಾಷಿಂಗ್ಟನ್ ಬಂದಿರೋ ಜಾಗದಲ್ಲಿ ಹಾರ್ದಿಕ್ ಪಾಂಡ್ಯ ಬಂದಿರ್ಬೇಕು ಅನ್ಸ್ತು. ಏನಕ್ಕಂದ್ರೆ ಆ ಪಿಚ್ಚಲ್ಲಿ ಆಡಿ ಅಭ್ಯಾಸ ಇದೆ. ಹಾರ್ದಿಕ್ ಪಾಂಡ್ಯ ಏನ್ ಅನ್ಕೊಂಡ್ಬಿಟ್ಟವ್ರೆ, ಓಕೆ ಇವ್ರು ಬರೀ ಬಂದು ಫಿನಿಶ್ ರೌಲ್ ಮಾಡ್ತಾರೆ ಹಂಗೆ ಹಿಂಗೆ. ಬಟ್ ನಾವು GT ದಲ್ಲಿ ಆಡ್ಬೇಕಾದ್ರೆ ನೋಡಿದ್ವಿ, 1 ಡೌನ್ ಇಳಿದಿದ್ದಾರೆ. ಹೌದು, ನಂಬರ್ 3 ಮಾಡಿದ್ದು. ಆಫ್ ಸೆಂಚುರಿ ಕೂಡ ಹೊಡೆದಿದ್ದಾರೆ. ಅಷ್ಟು ಹೇಳ್ಬೇಕು, GT ಆಡ್ಬೇಕಾದ್ರೆ ಹಾರ್ದಿಕ್ ಪಾಂಡ್ಯ ಕಪ್ 2 ಸಲ ಫೈನಲ್ಸ್ ಹೋಗಿದ್ದು, ಒಂದ್ಸಲ ಲಾಸ್ಟ್ ಬಾಲ್ ಸೋತಿದ್ದು ಅಷ್ಟೇ ಅವರು. ಅವೆರಡು ಸೀಸನ್ ನಂಬರ್ 3 ಬಂದಿದ್ದು ಬ್ಯಾಟ್ಸ್ಮನ್. ಹೌದು, ನಂಬರ್ 3 ಬಂದಿದ್ದು ಚೆನ್ನಾಗಿ ಇನ್ನಿಂಗ್ಸ್ ಫೀಲ್ಡ್ ಮಾಡಿದ್ರು. ಅವರು 6-4 ಹೊಡಿಬೇಕು ಅಂತ ಆಡ್ತಿರ್ಲಿಲ್ಲ, ಮ್ಯಾಚ್ ಗೆಲ್ಲಿಸ್ಬೇಕು ಅಂತ ಆಡೋರು. ನಂಗೆ ಪವನ್ ಈ ಟೀಮ್ ಅಲ್ಲಿ ಬೂಮ್ರಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಅಷ್ಟು ಆಡ್ತಿಲ್ಲ. ಬಟ್ ಅವ್ರು 3 ಜನ ಬಿಟ್ರೆ ಇನ್ಯಾರು ನನಗೆ ಇಂಪ್ರೆಸ್ ಮಾಡಿಲ್ಲ, ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಲ್ಲ ಪವನ್, ನನಗೆ ಏನ್ ಬೇಜಾರಾಗ್ತಿದೆ ಅಂದ್ರೆ ವಿಕೆಟ್ಸ್ ಬೀಳ್ಬೇಕಾದ್ರೆ ಏನ್ ಮಾಡ್ತಾರೆ, ಸಿಂಗಲ್ಸ್ ತಗೋತಾರೆ. ನಿನ್ನೆ ಸಿಂಗಲ್ಸ್ ತಗೋತಿಲ್ಲ ಅವರು. ನಾನೇನೋ ದೊಡ್ಡ ಪಂಟ್ರು ತರ ಹೊಡೆಯಕ್ ಹೋಗ್ತಿರೋದು. ಇದು ಹೇಗಿತ್ತು ಗೊತ್ತಾ, ಹಾರ್ದಿಕ್ ಪಾಂಡ್ಯ ದುಬೆ ಬಂದಿರ್ಬೇಕಾದ್ರೆ, ಸ್ಟ್ರೈಕಲ್ ಇರ್ಬೇಕಾದ್ರೆ ಅವ್ರ ಮೈಂಡ್ ಸೆಟ್ ಹೇಗಿತ್ತು ಅಂದ್ರೆ, ಓಕೆ ನಾವ್ ಹೇಗಿದ್ರು ಮ್ಯಾಚ್ ಸೋಲ್ತೀವಿ, ನೆಟ್ ರನ್ ರೇಟ್ ಒದೆ ಬೀಳ್ಬಾರ್ದು, ಕ್ಲೋಸ್ ಆಗಿ ತಗೊಂಡೋಗೋಣ ಅಂತ ಸಿಂಗಲ್ಸ್ ತಗೊಂಡವ್ರೆ. ಎಲ್ಲಿ ಸಿಂಗಲ್ಸ್? ಇನ್ನೊಂದು ಹೇಳ್ಬೇಕು, ಇದನ್ನ ಹೇಳ್ತೀನಿ ಕೇಳಿಸ್ಕೊ. 27 ಬಾರಿ 77 ರನ್ ಬೇಕಾಗಿರುತ್ತೆ, ಆಯ್ತಾ. ಆಕ್ಚುಲಿ ಸಾಧ್ಯ ಇಲ್ಲ, ಹೊಡಿಬೋದಿತ್ತು, ಆಗಲ್ಲ ಬಿಡು, ಆಗಲ್ಲ ಅಂತ ಅನ್ಕೊಳ್ಳೋಣ, ಬೇಡ ಬಿಟ್ಟಾಕು. ಏನ್ ಮಾಡ್ಬೇಕು, 6-4 ಹೊಡೆದ್ಬಿಟ್ಟು ನೆಟ್ ರನ್ ಕಮ್ಮಿ ಮಾಡ್ಬೇಕು ತಾನೆ. ಸಿಂಗಲ್ಸ್ ತಗೋತಾ ಇದಾರೆ. ಸಿಂಗಲ್ ತಗೊಳ್ಳೋ ಈಗ ಅಪೋಸಿಟ್ ಇದೆ ಯಾರು ಅಂದ್ರೆ ವರುಣ್ ಚಕ್ರವರ್ತಿ ಅವರು, ಆಯ್ತಾ. ಅವ್ರಿಗೆ ಸ್ಟ್ರೈಕ್ ಕೊಟ್ರೆ ಸಿಂಗಲ್ಸ್ ಕೊಡೋರು ವಾಪಸ್. ಅವಾಗ ನೆಟ್ ರನ್ ಕಮ್ಮಿ ಆಗೋದು, ಮಾರ್ಜಿನ್ ಆಫ್ ಲಾಸ್ ಕಮ್ಮಿ ಆಗೋದು ಅಲ್ವಾ. 6 ಹೊಡೆಯಕ್ಕೆ ಟ್ರೈ ಮಾಡಿ 6 ಹೋಗ್ತಿಲ್ಲ, ಆಯ್ತಾ. ಬೌಂಡ್ರಿನೂ ಹೋಗ್ತಿಲ್ಲ, ಅಲ್ಲಿ 4 ಸಿಂಗಲ್ಸ್ ಹೊಡೆಯಕ್ಕೆ ಟ್ರೈ ಮಾಡಿ, ಸಿಂಗಲ್ಸ್ ಹೋಗೋ ಬಾಲ್ಗೆ ಸಿಂಗಲ್ ಓಡ್ತಿಲ್ಲ. ಏನಕ್ಕೆ ಅಂದ್ರೆ ಸ್ಟ್ರೈಕ್ ಸಿಗಲ್ಲ ನನಗೆ ಅಂತ. ಏನೋ ಪಂಟ್ರು ಹೊಡೆದು ಬಿಡ್ತಿರೋ ತರ ಈ ಕಡೆ ಸಿಂಗಲ್ ಕೊಟ್ಟಾಗೋತಿಲ್ಲ, ಈ ಕಡೆ 6 ಹೊಡಿತಿಲ್ಲ. ನೆಟ್ ರನ್ 70 ಸೋತಿದ್ದಾರೆ. 3 ಬಂದಿದೆ ಅಲ್ಲಿ ನೆಟ್ ರನ್ ರೇಟ್. ಗೈಸ್, 1 ಮ್ಯಾಚ್ ಸೋತ್ರು ಇಂಡಿಯಾ ಅಂದ್ರೆ ಮನೆಗೆ. ಅಕಸ್ಮಾತ್ ಗೆದ್ರು 2 ಮ್ಯಾಚ್ ಅಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕು ಇವಾಗ. ಅದು ನಮ್ ಹೋಮ್ ಗ್ರೌಂಡ್, ಇಂಡಿಯಾ ಹಾಸ್ಟ್ ಮಾಡ್ತಿರೋ ನೇಷನ್ ವರ್ಲ್ಡ್ ಕಪ್ ನ. ಇಲ್ಲೇನಾದ್ರೂ ಈ ತರ ಅಜೀಬಾಗಿ ಹೇಳ್ತಿದೆ ಅಂದ್ರೆ ವರ್ಸ್ಟ್ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇವಾಗ ರೋಹಿತ್ ಶರ್ಮಾ ಮೈಂಡ್ ಸೆಟ್ ಇಂದ ನಾನು ಯೋಚನೆ ಮಾಡ್ತಿದ್ದೀನಿ, ಎಷ್ಟು ಬೇಜಾರಾಗಿರ್ಬಾರ್ದು. ಆಕ್ಚುಲಿ ICC ಇವೆಂಟ್ಸ್ ಅಲ್ಲಿ ಒಂದು ಮ್ಯಾಚ್ ಕೂಡ, ಲೀಗ್ ಗೇಮ್ಸ್ ಅಲ್ಲಿ ಒಂದು ಮ್ಯಾಚ್ ಸೋಲ್ದೆ ಫೈನಲ್ಸ್ ಗಂಟ ತಗೊಂಡ್ಬಂದು ಇಟ್ಟಿದ್ರು. ಹೌದು, ಆ ಸ್ಟ್ರೀಕ್ ಬ್ರೇಕ್ ಆಯ್ತು ಇವಾಗ. ಲೈಕ್ ತುಂಬಾ ಡಿಸಪಾಯಿಂಟ್ ಆಗಿದೆ ಇವಾಗ ಪವನ್. ನಂಗೆ ನಿಜ ಬೇಜಾರಾಗೈತೆ ಎಂದೇ ಮ್ಯಾಚ್ ಮೇಲೆ. ಗೈಸ್, ಇನ್ನೊಂದು ಹೇಳ್ಬೇಕು, ನಾವು ಅಪ್ರಿಷಿಯೇಟ್ ಮಾಡಿದ್ವಿ ಸೌತ್ ಆಫ್ರಿಕಾನ.
ನಾವ್ ಇಷ್ಟೊಂದು ಇಂಡಿಯಾ ಬೈದಿ ಅನ್ನೋಕ್ಕಿಂತ ಸೌತ್ ಆಫ್ರಿಕಾ ಒಳ್ಳೆ ಕ್ರಿಕೆಟ್ ಆಡೋದು. ಗೈಸ್ ಬೈದ್ವಿ ಅಂತ ಹೇಳಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಈಗ ನೋಡಿ, ನೀವ್ ಇವಾಗ ಏನಂತಾರೆ, ನೀವು ಸಪೋರ್ಟ್ ಮಾಡ್ತಾನೆ ಇರ್ತೀರಾ ಆಯ್ತಾ. ಅವಾಗ ನನಗೆ ಏನಿಸುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ ನೀವು, ಇವ್ರು ಚೆನ್ನಾಗಿ ಮಾಡ್ತಾರೆ ವಿಡಿಯೋಗಳನ್ನ ಅಂತ. ನಾವು ಒಂದಿನ ನಿಮ್ಗೆ ಡಿಸಪಾಯಿಂಟ್ ಮಾಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ, ಯಾರಿಗೋರು ಹಿಂಗ್ ಮಾಡ್ಬಿಟ್ರು ಅಂತ ಅನ್ಸುತ್ತಲ್ವಾ. ನಮ್ಗೂ ಅದೇ ಫೀಲ್ ಆಗೋದು. ಯಾಕಂದ್ರೆ ನಾವು ಇಂಡಿಯಾ ಅಂದ್ರೆ ಏನ್ ಅನ್ಕೊಂಡಿದೀವಿ, ಇಲ್ಲಿ ಇಟ್ಟಿದೀವಿ, ಅವ್ರು ಇಲ್ಲ ಆಡ್ತಿದ್ದಾರೆ. ಅದು ಏನು ಈ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಕ್ ಮುಂಚೆ 300 ಬರುತ್ತಾ ಅನ್ಕೊಂಡಿದ್ವಿ. ಇವಾಗ 120 ಬರೋದೇ ಕಷ್ಟ ಆಗಿದೆ. ಅದು ಇಂಡಿಯಾ ಅಂತ ಬ್ಯಾಟಿಂಗ್ ಲೈನಪ್ ಇಟ್ಕೊಂಡು ನಂಬರ್ 8 ಅಲ್ಲಿ ಇದಾರೆ ಬ್ಯಾಟ್ಸ್ಮನ್. ಗೈಸ್ ಫೈನಲ್ ಆಗಿ ಒಂದ್ ಮಾತು ಹೇಳ್ತೀನಿ, ಎಲ್ಲಾರು ರ್ಯಾಶ್ ಆಟ ಆಡಿ ನಮ್ ಗೇಮ್ ನಾವ್ ಆಡ್ತೀವಿ ಅಂತ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಇವರು ಸೆಮಿಫೈನಲ್ಸ್ ಹೋಗೋದೇ ಇಲ್ಲ. ಎಲ್ಲ ಜಿಂಬಾಬ್ವೆ ಸೋತೋಯ್ತಾರೆ, ಪಕ್ಕಾ ಸೋಲ್ತಾರೆ. ಅವ್ರು ಅಷ್ಟು ಪ್ಲಾನ್ ಮಾಡ್ಕೊ ಬರ್ತಾರೆ, ಜಿಂಬಾಬ್ವೆ ಅವರು ಅಷ್ಟು ಪ್ಲಾನ್ ಮಾಡ್ಕೊ ಬರ್ತಿದ್ದಾರೆ. ಇವರೇನೋ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಹೌದು, ತುಂಬಾ ಓವರ್ ಕಾನ್ಫಿಡೆಂಟ್ ಆಯ್ತು ಪವನ್. ಸೌತ್ ಆಫ್ರಿಕಾ ಗೈಸ್ ತುಂಬಾ ಚೆನ್ನಾಗಿ ಆಡಿದ್ದು. ನಿನ್ನೆ ಅವರು ಪ್ಲಾನಿಂಗ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಕೂಡ ಮಾಡಿದ್ರು. ವಿಕೆಟ್ಸ್ ತೆಗಿಬೇಕಾದ್ರೆ ಅಗ್ರೇಷನ್ ತೋರಿಸ್ತವ್ರೆ ಸೌತ್ ಆಫ್ರಿಕಾ. ಹೇಗಿತ್ತು ಅಂದ್ರೆ ಫೈನಲ್ಸ್ ಅಲ್ಲಿ ನಮ್ನ ಸೋಲ್ಸಿದಿರಾ, ನಾವು ಇವಾಗ ರಿವೆಂಜ್ ತಗೋತೀವಿ ಅಗ್ರೇಷನ್. ಏನು ನಂಗೆ ಇವಾಗ ಇಂಡಿಯಾ ಅಕಸ್ಮಾತ್ ಫೈನಲ್ಸ್ ಬಂತು ಅಂದ್ರೆ ಸೌತ್ ಆಫ್ರಿಕಾ ಅಪೋಸಿಟ್ ಬಂತು ಪಕ್ಕ ಸೋಲ್ತಾರೆ. ನಾನು ಪಕ್ಕ ಫಿಕ್ಸ್ ಆಗ್ಬಿಟ್ಟಿದೀನಿ. ಏನಕ್ಕಂದ್ರೆ ಸೌತ್ ಆಫ್ರಿಕಾದವರು ಬೌಲಿಂಗ್ ನೋಡು, ಯಾನ್ಸನ್, ರಬಾಡ, ಮಹಾರಾಜು, ಆಮೇಲೆ ಮಾರ್ಕ್ರಮ್ ಕೂಡ ಬೌಲಿಂಗ್ ಒಳ್ಳೆ ಚೆನ್ನಾಗಿ ಮಾಡ್ತಿದ್ದಾರೆ. ಲುಂಗಿ ಅಂಗಿಡಿ ಅವ್ರ ಪವರ್ ಪ್ಲೇ ವಿಕೆಟ್ ತಗೋ ಬೌಲರ್ ಅವರು ಅಂತ ಬೌಲಿಂಗ್ ಲೈನ್ ಮೂರ್ದು ಚೆನ್ನಾಗಿದೆ. ನಾವ್ ಹೇಳ್ಬೋದು ಯಾರು ವರ್ಲ್ಡ್ ಕ್ಲಾಸ್ ಬೌಲರ್ ಅಲ್ಲದೆ ಇರ್ಬೋದು ಆಯ್ತಾ. ಡಿಸಿಪ್ಲಿನ್ ಬೌಲರ್ಸ್ ಅವರೆಲ್ಲ, ಅವ್ರಿಗೆ ಹೇಳ್ಕೊಟ್ಟಿದ್ದ ಕೆಲಸ ಚೆನ್ನಾಗಿ ಮಾಡ್ತಾರೆ. ನಮ್ಮವ್ರು ಹೆಂಗೆ ಅಂದ್ರೆ ನಾನು ಬಂಟ್ರು, ನನ್ಕಿಂತ ಯಾರು ಬೌಲರ್ಸೇ ಇಲ್ಲ ಅನ್ನೋ ತರ ಓವರ್ ಕಾನ್ಫಿಡೆಂಟ್ ಬಂದ್ಬಿಟ್ಟು ಸೋಲ್ತಿದ್ದಾರೆ ಮ್ಯಾಚ್. ಆಕ್ಚುಲಿ ಗೈಸ್ ಇನ್ನೊಂದ್ ಏನ್ ಗೊತ್ತಾ, ಬ್ಯಾಟರ್ಗೂ ಬೌಲರ್ಗೂ ಡಿಫ್ರೆನ್ಸ್ ಹೇಳ್ತೀನಿ. ಬ್ಯಾಟರ್ ಅಂದ್ರೆ ಸ್ಟ್ರೈಕ್ ರೇಟ್, ನಾನು 150 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡಿತೀನಿ ಅನ್ಕೊಂತಾರೆ. ಬೌಲರ್ ಬಂದು ನಾನು 145 150 ಕ್ಲಿಕ್ಸ್ ಮಾಡ್ತೀನಿ ಅನ್ಕೋತಾರೆ. ಲುಂಗಿ ಗಿಡ ಹಾಕ್ಬೋದಿತ್ತು, ನಿನ್ನೆ ರಬಾಡಾನು ಹಾಕ್ಬೋದಿತ್ತು. ಏನಕ್ಕೆ ಅಡಾಪ್ಟ್ ಆದ್ರು ಆ ಪಿಚ್ಚಿಗೆ. ಬಟ್ ನಮ್ ಬ್ಯಾಟ್ಸ್ಮನ್ ಯಾರು ಅಡಾಪ್ಟ್ ಆಗ್ತಿಲ್ಲ. ನಂಗೆ 140 150 ಸ್ಟ್ರೈಕ್ ರೇಟ್ ಬೇಕು ಅಂತ ಆಡಕ್ ಹೋಗ್ತಾರೆ, ವಿಕೆಟ್ಸ್ ಕಳ್ಕೊಂತವ್ರೆ. ಅದು ಓಕೆ, ಅದು ಒಂದು ಒಪ್ಕೋತೀನಿ. ನಿನ್ನೆ ಬೂಮ್ರಾ ಬೌಲಿಂಗ್ ಮಾಡ್ಬೇಕಾದ್ರೆ ಸ್ಲೋ ರನ್ನೇ ಹಾಕಿದವರು. ಹೌದು, ಅದು ನೋಡ್ಕೊಂಡ್ರು ಬೌಲರ್ಸ್ ಆಯ್ತಾ. ಅದನ್ನೇ ಮಾಡಿದ್ರು ಯಾನ್ಸನ್, ಅದೇ ಮಾಡಿದ್ನಿ ಇಂಗಿಡಿ, ಅದೇ ಮಾಡಿದ್ ಮಹಾರಾಜ್ ಅವರು. ಫ್ಲೈಟ್ ಮಾಡ್ತಿದ್ದಾರೆ ಬಾಲ್ ನ, ಎಷ್ಟು ಚೆನ್ನಾಗಿ ವಿಕೆಟ್ ತೆಗಿತಿದಾರೆ ಅವರನ್ನು. ದೂಬೆಗೆ ಎಷ್ಟು ಕ್ಲೀನ್ ಆಗಿ ಹಾಕ್ತವ್ರ ಅಂದ್ರೆ ಆಫ್ ಸೈಡ್ ವೈಡ್ ಆಗಿ ಎಸಿತವ್ರೆ. ದೂಬೆ ಕನೆಕ್ಟ್ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ದೂಬೆದು ಸ್ಟ್ರೆಂತ್ ಬಂದು ನಿನ್ ವಿಕೆಟ್ಸ್ ಮೇಲೆ ಕೊಡ್ತೀನಿ, ನಾನು ಲೆಗ್ ಸೈಡ್ ಹೊಡಿತೀನಿ ಅಷ್ಟೇ. ಲೆಗ್ ಸೈಡ್ ಮಾತ್ರನೇ ಅವ್ರ ಗೇಮು, ಆಫ್ ಸೈಡ್ ಅಲ್ಲಿ ಆಡೋದೇ ಇಲ್ಲ ಅವರು. ಗೈಸ್ ಬರೀ ಸ್ಪಿನ್ನರ್ಸ್ ಆಡೋ ಪ್ಲೇಯರ್ಸ್ ನ ಇದುವರೆಗೂ ಟೀಮ್ ಇಟ್ಕೊಂಡ್ರೆ ಒಬ್ರೆ, ಅದು ಗಂಭೀರ್. ಇದರಲ್ಲಿ ಹೇಳ್ಬೋದು ದ್ರಾವಿಡ್ ಅವ್ರು ಇದ್ದಾಗಿತ್ತು ಅಂತ, ಅವಾಗ ಪ್ರೈಮ್ ಅಲ್ಲಿ ಇದ್ರು ಅವರು ದೂಬೆ ಅವರು. ಇವಾಗ ಇಲ್ಲ, ಬರೀ ಸ್ಪಿನ್ನರ್ ಕೂಡ ಹೊಡಿತೀನಿ ಅಂತಾರೆ. ನಿನ್ನೆ ಎಷ್ಟು 31 ರನ್ ಕೊಟ್ಟಿದ್ದೆ 2 ಓವರ್ ಅಲ್ಲಿ. ಬಿಡುಪ ಎಷ್ಟು ಮಾತಾಡೋದು ಅಷ್ಟೇ ಅದ್ರ ಬಗ್ಗೆ. ಸೌತ್ ಆಫ್ರಿಕಾ ಒಳ್ಳೆ ಮ್ಯಾಚ್, ಒಳ್ಳೆ ಗೇಮ್ ಆಡಿದ್ ನಿನ್ನೆ, ಅದರಿಂದ ಗೆದ್ದಿದ್ದಾರೆ. ಗೈಸ್ ಇನ್ನೊಂದೇನು ಗೊತ್ತಾ, ನಮ್ಮ ಮನ್ಸಲ್ಲಿ ಇರ್ಬೋದು ಸರಿ ಆಯ್ತು ಸೌತ್ ಆಫ್ರಿಕಾ ಗೆದ್ರು ಖುಷಿನೇ, ಯಾಕಂದ್ರೆ ಒಂದ್ಸಲ ಗೆದ್ದಿಲ್ಲ ವರ್ಲ್ಡ್ ಕಪ್. ಹೌದು, ಅವಾಗಿಂದನು ಆ ABD ಫ್ಯಾಫ್ ಅವರೆಲ್ಲ ನೋಡಿ ಸೌತ್ ಆಫ್ರಿಕಾ ಒಂಥರ ಕ್ಲೋಸ್ ಆಗ್ಬಿಟ್ಟವ್ರೆ. ಬಟ್ ಇಂಡಿಯಾ ಅದೊಂದ್ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಇವಾಗ ನಿಮ್ಗೆ ನಿಮ್ ಪಕ್ಕದ ಮನೇಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನೀವ್ ಅಪ್ಪ ಅಮ್ಮ ಅಂದ್ರೆ ನಿಮ್ಗೆ ಇಷ್ಟ ಆಯ್ತಾ. ನೀವ್ ಚೂಸ್ ಮಾಡೋದೇ ಅಪ್ಪ ಅಮ್ಮನ. ಸೊ ನಮಗೆ ಹಂಗೆ ಇಂಡಿಯಾನೇ ಚೂಸ್ ಮಾಡೋದು ಏನೇ ಇದ್ರು. ಸೌತ್ ಆಫ್ರಿಕಾ ಇಷ್ಟ ಅಂತ ಕಾರಣಕ್ಕೆ ಇಂಡಿಯಾನ ಬಿಟ್ಕೊಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ನಾವು. ಬಟ್ ಈ ಸೌತ್ ಆಫ್ರಿಕಾ ಖುಷಿ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಇಂಡಿಯಾನ ಬಿಟ್ಕೊಳ್ಳೋದು ತೃಪ್ತಿ ಸಿಗಲ್ಲ ನಮ್ಗೆ. ಹೌದು, ಖುಷಿ ಆಗುತ್ತೆ. ಖುಷಿಗೂ ತೃಪ್ತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂಡ್ ಆಲ್ಸೋ ಈ ಓವರ್ ಕಾಶಿಯಸ್ ಮತ್ತೆ ಹೇಗೆ ಹೇಳೋದು, ಓವರ್ ಕಾಶಿಯಸ್ಗೂ ಅಂಡ್ ಕೇರ್ಫುಲ್ ಆಗಿ ಆಡೋದಕ್ಕೂ ತಿನ್ ಲೈನ್ ಇರೋದು. ಇವರು ನೆನ್ನೆ ಕೇರ್ಫುಲ್ ಆಗಿ ಆಡಿಲ್ಲ, ಓವರ್ ಕಾಶಿಯಸ್ ಆಗಿ ಆಡಿದ್ರು. ಎಲ್ಲಿ ವಿಕೆಟ್ ಬೀಳ್ಬಿಡುತ್ತೋ ಅಂತ ಸಿಂಗಲ್ಸ್ ತಗೊಂತಿಲ್ಲ ಅವರು. ಆಮೇಲೆ ಗೈಸ್ ಮ್ಯಾಚ್ ಇನ್ನೇನು ಸೌತ್ ಆಫ್ರಿಕಾ ಗೆದ್ದಿದ್ದಾರೆ. ಇಂಡಿಯಾ 2 ಮ್ಯಾಚ್ ಗೆಲ್ಲಲೇಬೇಕು. ಸೊ ನೆಕ್ಸ್ಟ್ ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡ್ಬೇಕಂದ್ರೆ ಶ್ರೀಲಂಕಾ ಮತ್ತೆ ಇಂಗ್ಲೆಂಡ್. ಇಂಗ್ಲೆಂಡ್ ಬ್ಯಾಟಿಂಗ್ ಆಡ್ಬೇಕು ಅನ್ಕೋತಾ ಇದ್ವಿ, ಶ್ರೀಲಂಕಾ ಒಳ್ಳೆ ಬೌಲಿಂಗ್ ಮಾಡಿದ್ರು, ಒಳ್ಳೆ ಗೇಮ್ ಆಡಿದ್ರು ಅಂತ. ಹೋಗ್ತಾ ಗೊತ್ತಾಯ್ತು ಇಂಗ್ಲೆಂಡ್ ಪ್ರಿಪೇರ್ ಆಗಿ ಬಂದಿದ್ರು. ಗೈಸ್ ಇವತ್ತು ಹೇಳಲೇಬೇಕು ನಾನು, ಫಿಲ್ ಸಾಲ್ಟ್ ಹೊಡೆಯೋ ಪ್ಲೇಯರ್ ಅವರು ನಿನ್ನೆ ನಿಂತಾಡಿದ್ದು 36 ಬಾಲ್ 7 ಹೊಡೆದಿದ್ರು ನಿನ್ನೆ. ಅಂದ್ರೆ ಅವರು ಗೊತ್ತು ಈ ಕಡೆ ವಿಕೆಟ್ ಬೀಳ್ತಿದೆ ಗೊತ್ತಾಗ್ಬಿಟ್ಟೆ ಮಾಡಿದ್ರು, ನಿಂತ್ಕಾಡಿದ್ರು. ಗೈಸ್ ಫಿಲ್ ಸಾಲ್ಟ್, ಅಭಿಷೇಕ್ ಶರ್ಮಾ ಎಲ್ಲ ಒಂದೇ ತರ ಪ್ಲೇಯರ್ಸ್, ಅಂದ್ರೆ ಹೊಡೆಯೋ ಪ್ಲೇಯರ್ಸ್ ಅವರೆಲ್ಲ. ಫಿಲ್ ಸಾಲ್ಟ್ ನಿಂತ್ಕೊಳಕ್ ಬರುತ್ತೆ, ಅಭಿಷೇಕ್ ಶರ್ಮಾ ಯಾಕೆ ಬರಲ್ಲ ಅಲ್ವಾ ಪವನ್? ಅಂಡ್ ಆಲ್ಸೋ ಇನ್ನೊಂದೇನು ಅಂದ್ರೆ ತುಂಬಾ ಸೀರಿಯಸ್ ಆಗಿ ಹೋಗ್ತಿದೆ, ಸೀರಿಯಸ್ ಆಗಿ ಹೋಗೋದು ಬೇಡ. ಇಂಗ್ಲೆಂಡ್ ಫ್ಯಾನ್ಸ್ಗೆ, RCB ಫ್ಯಾನ್ಸ್ಗೆ, ಮುಂಬೈ ಫ್ಯಾನ್ಸ್ಗೆ ತುಂಬಾ ಖುಷಿ ಆಯ್ತು ನಿನ್ನೆ. ಓಕೆನಾ, ಫಿಲ್ ಸಾಲ್ಟ್ ಕಾಂಟ್ರಿಬ್ಯೂಟ್ ಮಾಡಿದ್ರು, ವಿಲ್ ಜಾಕ್ಸ್ ತುಂಬಾ ಚೆನ್ನಾಗಿ ಆಡಿಸಿದ್ರು.
ಫಿನಿಶ್ ಮಾಡ್ಕೊಟ್ಟಿದ್ದು, ಇಲ್ಲೇ ಓಪನಿಂಗ್ ಚೆನ್ನಾಗಿ ಆಡ್ಕೊಟ್ಟಿದ್ದು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಶ್ರೀಲಂಕಾ ಬೌಲಿಂಗು ಚೆನ್ನಾಗಿತ್ತು, ಬಟ್ ಎಷ್ಟು 137 ಎಷ್ಟು 150 ಹೊಡ್ಸ್ಕೊಂಡ್ರಲ್ಲ, ಹೌದು 150 ಔಟ್ಸ್ ಹೊಡ್ಸ್ಕೊಂಡಿದ್ದು. ಬಟ್ ಇಂಗ್ಲೆಂಡ್ ಅವರು ಒಳ್ಳೆ ಬೌಲಿಂಗ್ ಮಾಡ್ಬಿಟ್ಟು ಅವ್ರನ್ನ 95ಗೆ ಕಟ್ ಹಾಕಿದ್ರು. ಒಳ್ಳೆ ಬೌಲಿಂಗ್ ಮಾಡಿದ್ರು. ಆಮೇಲೆ ನಿಶಾಂಕ ಕೂಡ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ನೆನ್ನೆ ಮ್ಯಾಚಲ್ಲಿ. ಗೈಸ್ ನೆನ್ನೆ ಇಂಗ್ಲೆಂಡ್ ಗೆದ್ದಿದ್ದಾರೆ, ಔಟ್ ಟೀಮಲ್ಲಿ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ. ಇವಾಗ ಈ ಕಡೆ ಸೌತ್ ಆಫ್ರಿಕಾಗೆ ಅವರು ಸ್ಟ್ರಾಂಗ್ ಆಗಿದ್ದಾರೆ. ನನಗೆ ಇನ್ನೊಂದೇನ್ ಗೊತ್ತಾ, ಇಲ್ಲಿ ಬರೋರೆಲ್ಲ ಏಷ್ಯನ್ ಪಿಚ್ಗೆ ಅಡಾಪ್ಟ್ ಆಗ್ತವ್ರೆ. ಹೌದು, ಇಲ್ಲಿ ಹುಟ್ಟಿ ಬೆಳೆದು ಈ ಪಿಚ್ ಅಲ್ಲಿ ಆಡ್ತಿರೋ ಏನಕ್ಕೆ ಅಡಾಪ್ಟ್ ಆಗ್ತಿಲ್ಲ, ಅದೇ ಬೇಜಾರಾಗಿದೆ ನಮ್ಗೂ. ಇದಾಗಿತ್ತು ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂ ಆಫ್ ಶ್ರೀಲಂಕಾ ಅಂಡ್ ಇಂಗ್ಲೆಂಡ್, ಇಂಡಿಯಾ ಅಂಡ್ ಸೌತ್ ಆಫ್ರಿಕಾ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ ಗೈಸ್. ಸೊ bye bye.